ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆದಿ. ಎಸ್ ವೀಕ್ಷಕರೇ, ಒಬ್ಬ ರೈತನ ಖುಷಿಯಾಗಿದ್ದಾನೆ, ಇನ್ನೊಬ್ಬ ರೈತ ಕಣ್ಣೀರಿಡ್ತಾ ಇದ್ದಾನೆ. ಕಣ್ಣೀರಿಗೆ ಕಾರಣ ಮಳೆ, ಖುಷಿಗೆ ಕಾರಣ ಬೋರ್ವೆಲ್. ಎಸ್, ಬೋರ್ವೆಲ್ ಇದ್ದ ರೈತ ತನ್ನ ಜಮೀನನ್ನು ಹಸಿರು ಮಾಡ್ಕೊಂಡಿದ್ದಾನೆ, ಹತ್ತಿ ಬೀಜ ಇಟ್ಟು. ಬೋರ್ವೆಲ್ ಇಲ್ಲದೆ ಇರೋಂಥ ರೈತ ಬರಡು ಭೂಮಿಯಲ್ಲಿ ಹಾಗೇ ಇದ್ದಾನೆ. ಎರಡೆರಡು ಸಾರಿ ಬೀಜ ಹಾಕಿದ್ರು ನಾಟಿಗೆ ಆಗಿಲ್ಲ. ಅದಕ್ಕೆ ಕಾರಣ ಮಳೆ ಮಳೆ ಮಳೆ. 2026-27ನೇ ಕಾಲದ ಮಳೆಗಾಲ ಈಗ ನಾವು ಉಗಾದಿಯಿಂದನೇ ನೋಡ್ತಾ ಇದ್ವಿ. ಕೆಲವು ಹಳ್ಳಿ ಗ್ರಾಮಗಳಲ್ಲಿ ಹೇಳಿಕೆ ಅಂತ ಹೇಳ್ತಾರೆ. ಸೊ ಆ ಹೇಳಿಕೆಯಲ್ಲಿ ಕೂಡ ಬಂದಿರೋದೇನಂತಂದರೆ ಮಳೆ ಈ ವರ್ಷ ಕಡಿಮೆ ಅಂತ ಬಂದಿದೆ. ಸೊ ನೋಡಿ, ಗಾದೆನೂ ಸುಳ್ಳಾಗದು ಅನ್ನೋದಕ್ಕೆ, ಈ ದೇವರ ಹೇಳಿಕೆನೂ ಸುಳ್ಳಾಗದು ಅನ್ನೋದಕ್ಕೆ ಇವತ್ತು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು. ಎಸ್ ವೀಕ್ಷಕರೇ, ಇವಾಗ ಏನಾದರೆ ಅಂದರೆ, ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು 2026 ಜೂನ್ 17ನೇ ತಾರೀಕು. ಇಲ್ಲಿಯವರೆಗೆ ನಮ್ಮ ಗ್ರಾಮದಲ್ಲಿ, ಅಂದರೆ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹರ್ವಿ ಗ್ರಾಮದಲ್ಲಿ ಒಂದೇ ಒಂದು ಮಳೆ ಆಗಿದೆ. ಅದು ಅಷ್ಟು ದೊಡ್ಡ ಮಳೆ ಆಗಿಲ್ಲ. ಬೆಳಗ್ಗೆ ಎದ್ರೆ ಸಾಕು ಮೋಡ ಆಗುತ್ತೆ, ಮಧ್ಯಾಹ್ನ ಆದರೆ ಸಾಕು ಬಿಸಿಲು ಬರುತ್ತೆ, ಸಂಜೆ ಆದರೂ ಸಾಕು ಮತ್ತೆ ಮೋಡ ಬರುತ್ತೆ. ಬಟ್ ಮಳೆನೇ ಇಲ್ಲ. ಮಳೆ ಇಲ್ಲದೆ ಪರಿಸ್ಥಿತಿನ ಎರಡೆರಡು ಸಾರಿ ಬೀಜ ಹಾಕಿ ಅನುಭವಿಸ್ತಾ ಇರೋಂಥ ರೈತನ್ನ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಮಳೆ ಬರಲಿ ಬಾರದೇ ಇರಲಿ, ನಮ್ಮ ಜಮೀನಲ್ಲಿ ಬೋರ್ವೆಲ್ ಇದೆ ಅನ್ನೋ ಒಂದು ಧೈರ್ಯದಿಂದ ಹತ್ತಿ ನಾಟಿ ಮಾಡಿ ಅವರ ಅನಿಸಿಕೆಗಳು ಮತ್ತು ಮಳೆ ಸಲುವಾಗಿ ಕಾಯ್ತಾ ಕೂತಿರುವಂಥ ರೈತನ ಅನಿಸಿಕೆಯನ್ನು ನಿಮಗೆ ತೋರಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಯಾರಾದರೂ ಹೊಸದಾಗಿ ನಾನು ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನೋಡಿ ಅಂತ ಕೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲ ರೈತರಿಗೂ ತಿಳಿಲಿ ರೈತನ ಪರಿಸ್ಥಿತಿ. ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬ ರೈತರ ಒಂದೊಂದು ಪರಿಸ್ಥಿತಿನ ಅನುಭವಿಸ್ತಿರ್ತಾನೆ. ಸೊ ಇದು ನಮ್ಮ ಭಾಗದ ರೈತರ ಪರಿಸ್ಥಿತಿ ಅಂತ ಹೇಳ್ಬೋದು. ಮುಂದಿನ ವಿಡಿಯೋನ ನೋಡೋಣಂತ ಬನ್ನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ. ನಮಸ್ಕಾರ. ಏನು ನಿನ್ನ ಹೆಸರೇನು? ಮಾದೇಶ. ನಿಂದು ಎಷ್ಟು, 1 ಎಕರೆನಾ ಇದು? ಓಕೆ, ಇದು ವಾಲ್ಮೀಕಿ ನಿಗಮ ಇದು ಸಹ ಅದರಲ್ಲೇ ಬಂದಿದೆಯಲ್ಲ? ಓಕೆ, ಈಗ ಹತ್ತಿ ಎಷ್ಟು ದಿನ ಆಯ್ತು? ತಿಂಗಳಾಯ್ತು. ಈಗ ಹೆಂಗೆ, ಏನು ಬೆಳೆ ಬಗ್ಗೆ ಏನು ಹೇಳ್ತದೆ ನೀನು? ಬೆಳೆ ಬಗ್ಗೆ ಏನಿಲ್ಲ ಕೂಡ, ಮಳೆ ಇಲ್ಲಪ್ಪ. ಓಕೆ, ಮಳೆ ಇಲ್ಲದ ಕಾರಣಕ್ಕಾಗಿ ಬೆಳೆ ಕಿತ್ತಿಲ್ಲಪ್ಪ. ನಾವು ತಿಂಗಳದಾಗ 3 ಸಲ ನೀರು ಕಟ್ಟಿವ್ ಕೂಡ. ಓ, ನೀರು ಕಟ್ಟಿದಕ್ಕೆ ಹಿಂಗೈತೆ ಬೆಳೆ? 3 ಸಲ ನೀರು ಕಟ್ಟಿದಕ್ಕೆ ಹಿಂಗದಪ್ಪ. ಇಲ್ಲಾಂದ್ರೆ ಈ ಕಾರಣಕ್ಕೆ ಈ ತರ ಬೆಳೆ ಇರಕ್ಕೆ ಕಾರಣ ಇಲ್ಲ ಕೂಡ. ಇವಾಗ ತಿಂಗಳದಾಗ 3 ಸಲ ನೀರು ಕಟ್ಟಿದ ಬೆಳೆಗೆ ಸ್ವಲ್ಪ ನಮ್ಗೆ ಬೆಳೆ ಕಾಣ್ತಪ್ಪ. ಓಕೆ, ಅಂದ್ರೆ ಮಳೆನ ನಂಬ್ಕೊಂಡಿದ್ರೆ ನಮಗೇನು ಬೆಳೆನೇ ಕೈಗೆ ಹತ್ತಿಲ್ಲ ಕೂಡ. ಓಕೆ, ನೀರು ಬಿಟ್ಟೋದಕ್ಕೆ, ಬೋರ್ವೆಲ್ ಇದ್ದೋದಕ್ಕೆ ಇವತ್ತು ಹೊಲ್ದಾಗ ಬೆಳೆ ಕಾಣಕತ್ತೆ. ಓಕೆ, ಹಿಂಗಾಗಿ ಸ್ವಲ್ಪ ರೈತರಿಗೆ ಭಾಳ ತ್ರಾಸಪ್ಪ, ನೀರಿಲ್ದವ್ರಿಗೆ. ನಮಗೂ ಸ್ವಲ್ಪ ನೀರಾವ ಅಂತೇಳಿ ಸವಲತ್ತಾದಪ್ಪ. ನೀರಿಲ್ದ ರೈತರು ಜಗ್ಗ್ಯಾರಪ್ಪ ಈ ಭಾಗದಾಗ. ನೀರಿಲ್ದ ರೈತರಿಗೆ ಭಾಳ ತ್ರಾಸು. ನಾವು ನೀರಿಲ್ದ ಇಟ್ಟಪ್ಪ ಮುಂದೆ ಅದಕ್ಕೆ ನಾಟಿಗೆ ಆಗಿಲ್ಲಪ್ಪ. ಒಟ್ಟ ಮಳೆ ನಂಬ್ಕೊಂಡು ಏನು ಬಿತ್ತನೆ ಮಾಡಿದವ್ರಿಗೆ ಯಾರಿಗೆ ಓಕೆ ನಾಟಿಗೆ ಆಗಿಲ್ಲಪ್ಪ. ಓಕೆ, ಮಳೆ ಬಗ್ಗೆ ಏನ್ ಹೇಳ್ತದೆ ಈ ವರ್ಷ? ಮಳೆ ಬಗ್ಗೆ ಈ ವರ್ಷ ಏನು ಕಡಿಮೆ ಅಂತ ಹೇಳ್ತಾರಪ್ಪ ಕೂಡ. ಈ ವರ್ಷ ಮಳೆನೇ ಸ್ವಲ್ಪ ಸಾತಿಲ್ಲ ಅಂತ ಹೇಳ್ತಾರಪ್ಪ. ಯಾರು ಕೇಳಿದೆ, ಹೋದ ವರ್ಷ ಜಾಸ್ತಿ ಮಳೆ ಬಂದು ಲಾಸ್ ಆಯ್ತಪ್ಪ. ಮಳೆ ಬಗ್ಗೆ ಏನಿಲ್ಲ ಕೂಡ, ಮಳೆ ನಂಬಿಕೆ ಬೀಜ ಇಟ್ಟವ್ರ ಪರಿಸ್ಥಿತಿ ಗಂಭೀರಪ್ಪ. ಓಕೆ, ನಾವು ಸ್ವಲ್ಪ ನೀರಿನ ಸವಲತ್ತು ಆದಪ್ಪ, ನಮ್ಗೆ ನಾಟಿಗೆ ಆಗ್ಯದಪ್ಪ. ಸ್ವಲ್ಪ ಬೆಳೆ ಹೊಲ್ದಾಗ ಕಾಣ್ತದ. ಆ ಕಡೆ ನಾವು ಮುಂದೆ ಒಂದ್ ಸ್ವಲ್ಪ ಮಾಡಿವಪ್ಪ. ಅದು ಬೀಜ ಇಟ್ಟು ಇವತ್ತೊಂದು 8 ದಿನ ಆಯ್ತಪ್ಪ. ಅದ್ರಾಗ ಏನ್ ಮೊಳಕೆನೆ ಕಾಣವಲ್ದಪ್ಪ. ಮೊಳಕೆ ಎದ್ದದಪ್ಪ, ಎದ್ದಲ್ಲಿಗೆ ಕುಂದ್ರಿಕೊಂಡು ಮುದ್ರಿ ಬಿಟ್ಟದಪ್ಪ. ರೈತರಿಗೆ ನೀರಿಲ್ದ ರೈತರಿಗೆ ಬಾಳ ಹೊಡ್ತಾನಪ್ಪ ಕೂಡ ಈ ವರ್ಷ ನೀರೇನೆ ಮಳೆನೇ ಇಲ್ಲ. ಮಳೆ ಸಾಯಂಕಾಲ ನೋಡಿದ್ರೆ ಮಳೆ ಇಲ್ಲ, ಸಂಜೆ ತನ ನೋಡಿದ್ರೆ ಗಾಳಿ ಗಿಡ್ತದ. ಏನ್ ಅಷ್ಟಕ್ಕಾಗಿ ಮಳೆದ ಕಾರಣಕ್ಕಾಗಿ ಮಳೆ ಇಲ್ದಾಗಿ ರೈತರಿಗೆ ಬಾಳ ಹೊಡ್ತಾನ. ಇಲ್ಲಿವರೆಗೆ ಎಷ್ಟು ಮಳೆ ಆಗ್ಯಾವ? ಇಲ್ಲಿವರೆಗೆ ಏನಿಲ್ಲಪ್ಪ. ಮಿರ್ಗದಾಗ ಸೌಭಾಗದಾಗ ಒಂದ್ ಸ್ವಲ್ಪ ಉದಿರದಪ್ಪ ಮಳೆ. ಒಂದೇ ಮಳೆ ನಮ್ಗೆ ಹತ್ತಿದ್ದು. ಎಲ್ಲ ಊರಿಗೆ ಆಯ್ತಪ್ಪ, ನಮ್ಮ ಊರಿಗೂ ಆಗಿದ್ದು ಒಂದೇ ಮಳೆ. ಈ ಊರಿಗೆ ಆಗಿಲ್ಲ. ಅಲ್ಲಿ ಆ ಕಡೆ ಕೊಲ್ಲೂರು ಮಳೆ ಪರವಲ್ಲಪ್ಪ ಅಂದ್ರೆ ಕೂಡ. ನಮ್ಮ ಊರಿಗೆ ಅರಿವಿ ಬಸವಣ್ಣ ಕ್ಯಾಂಪಿಗೆ ಆಗಿದ್ದ ಮಳೆ ಅಂದ್ರೆ ಒಂದೇ ಮಳೆ, ಕಟ್ಟಿ ಮಳೆ. ಆ ಮಳೆಗಾಗಿ ಬೀಜ ಇಟ್ಟವ್ರಿಗೆಲ್ಲರಿಗೂ ಹೊಡ್ತಾ. ಅದಕ್ಕಿಂತ ಒಂದ್ ಸ್ವಲ್ಪ ಆಗಿತ್ತಪ್ಪ, ಆ ಬೀಜ ಇಟ್ಟವ್ರಿಗೆ ಹೊಡ್ತಾ. ಎಲ್ಲಾರು ಡಬಲ್ ಇಟ್ಟರ ಕೂಡ. ಒಂದ್ ಸಾಲ ಇಟ್ಟವ್ರು ಕಡಿಮೆ. ಇದೇ ಹೊಲಪ್ಪ, ಇದು 2 ಲೀಟರ್ಪ್ಪ. ಈ ಹೊಲ 2 ಸಲ ಇಟ್ರಪ್ಪ, ಆ ಹೊಲ 2 ಸಲ ಇಟ್ರ. ಹಿಂಗಾಗಿ ಎಲ್ಲ ನೋಡ್ತಾ ಇದ್ದಪ್ಪ. 2 ಸಲ ಬೀಜ. ಈಗಲೇ ಖರ್ಚು ಜಾಸ್ತಿ ಆಕೈತು. ಈಗ ಒಂದ್ ಆಳಿಗೆ ಸಿಗಲ್ವಲ್ಲಪ್ಪ. ಒಂದ್ ದಿವಸ ಮಳೆ ಬಂದ್ರೆ ಬೀಜ ಇಡೋರೇ ಸಿಗದಲ್ಲಪ್ಪ. ಒಂದ್ ದಿವಸ ಮಳೆ ಬಂದ್ಬಿಟ್ರೆ ಬೀಜ ಗಾಡಿಗೆ ಹೋಗ್ಬಿಡ್ತಾರಪ್ಪ. ಹೌದು, ಅಷ್ಟಕ್ಕಾಗಿ ಎಲ್ಲ ಹೊಡ್ತದಪ್ಪ. ಅಂದ್ರೆ ಈ ವರ್ಷ ಸ್ಟಾರ್ಟಿಂಗೇನೆ ತೊಂದ್ರೆ ಆದಪ್ಪ. ಇನ್ನ ಮುಂದೆ ಏನೇನಾದೋ ಗೊತ್ತಿಲ್ಲ. ಯಾಕಂದ್ರೆ ಇನ್ನ 6-7 ತಿಂಗಳು ಬೇಕಿದ್ ಕೈ ಸೇರಕ. ಓಕೆ, ರೇಟ್ ಬಗ್ಗೆ ಏನ್ ಹೇಳ್ತಿದ್ದೆ? ರೇಟ್ ಬಗ್ಗೆ ಏನಿಲ್ಲಪ್ಪ ಕೂಡ.
ಇವೆಲ್ಲ ಕಷ್ಟಪಟ್ಟು ರೈತರು ಬೆಳೆಸಿರ್ತಪ್ಪ. ರೇಟ್ ನೋಡಿದ್ರೆ ನಾಳೆ ಮಾರಕ್ ಕಲ್ಕೊಂಡಿದ್ರೆ 7,000 60,000 ಅಂತಾರಪ್ಪ. ಅವಾಗ ನಮ್ಗೆ ರೈತರಿಗೂ ಮಾರಮ್ಮ ಇಡಂಬಕ್ಕಿರ್ತದಲ್ಲಪ್ಪ, ಅಷ್ಟು ತ್ರಾಸ ಇರ್ತದಪ್ಪ. ಅವ್ರಿಗೆ ಕೆಜಿ ಲೆಕ್ಕ ಕೂಲಿ ಕೊಟ್ಟು 13-14 ರೂಪಾಯಿ ಕೆಜಿ ಲೆಕ್ಕ ಕೊಡ್ಬೇಕಪ್ಪ. ಅವ್ರಿಗೆ ಕೂಲಿ ಬಿಡಿಸ್ರಿ, ಅವ್ರ ಕೂಲಿ ಆದ್ರೆ ಬರದಲ್ಲಂತಪ್ಪ. ಕೆಜಿ ಲೆಕ್ಕ ಬಿದ್ಬಿಟ್ಟದಪ್ಪ. ಕೆಜಿ ಲೆಕ್ಕ ಬಿಡಿಸ್ತೀವಿ, ಬೈಲಂದ್ರೆ ಬರದಲ್ಲ ನಿಮ್ಮಕ್ಕ, ಬೇರೆ ಕಡೆ ಹೋಗ್ತೀವಿ ನಾವು ಅಂತಾರಪ್ಪ. ಹಂಗಾಗಿ ಸವಲತ್ತಾಗಿ ರೇಟಿನ ಬಗ್ಗೆ ಬಹಳ ತ್ರಾಸಪ್ಪ. ಈಗ ಈ ತ್ರಾಸ ನೋಡಿದ್ರೆ ರೇಟು 10,000 ಮಾರ್ಬೇಕಪ್ಪ. 10,000 ಮಾಡಿದ್ರೆ ರೈತ ಅಲ್ಲಿಗೆ ಇರ್ತಾನಪ್ಪ. ಇಷ್ಟೆಲ್ಲ ಕಷ್ಟಪಡೋದು 3 ಸಾಲ ಬೀಜ ಹಾಕಿದ್ರೆ ರೈತ ಏನು ಸ್ವಲ್ಪ ಎದ್ದೇಳೋದಿಲ್ಲ. ಗೊಬ್ಬರ, ಎಣ್ಣೆ, ಆಮೇಲೆ ರೋಗಗಳು ಎಲ್ಲ ಕಷ್ಟದಲ್ಲದಪ್ಪ. ಅಷ್ಟಕ್ಕಾಗಿ ಬಹಳ ರಿಸ್ಕ್ ಆದಪ್ಪ ಕೂಡ. ಮಳೆ ರಾಯನ ಮ್ಯಾಗ ನಂಬಿಕಪ್ಪ ಎಲ್ಲ. ಹೋದ ವರ್ಷ ಹತ್ತಿ ಇಟ್ಟಿದ್ದೆ? ಹೋದ ವರ್ಷ ಹತ್ತಿ ಇಟ್ಟಿದ್ದೆ ಕೂಡ. ಏನ್ ಲಾಭ ಆಯ್ತಾ ನಷ್ಟ ಆಯ್ತಾ? ಲಾಸ್ ಏನಪ್ಪ, ನಷ್ಟ ಅಂಬಕ್ ಸ್ವಲ್ಪ ಇಳುವರಿ ಪರವಾಗಿಲ್ಲಪ್ಪ. ಆದ್ರೆ ಮಳೆ ಬಂದೆಲ್ಲ ಕೊಳ್ತೋಗ್ಬಿಡ್ತಪ್ಪ. ಎಷ್ಟು ಕ್ವಿಂಟಲ್ ಆಯ್ತು? ಬಗಲಾಗೆಲ್ಲ 15-16 ಕ್ವಿಂಟಲ್ ಬಂತಪ್ಪ. ನಮ್ಮ 8-9-10 ಕ್ವಿಂಟಲ್ ತನ ಬಂತಪ್ಪ. ನಮ್ಗೆ ನಾವು ಸ್ವಲ್ಪ ಲೇಟ್ ಆಗಿಟ್ಟಿದ್ದಪ್ಪ ಕೂಡ. ಲೇಟ್ ಆಗಿಟ್ಟಿದ ಕಾರಣಕ್ಕಾಗಿ ನಮ್ ಕಾಯಿ ಎಲ್ಲ ಕೊಳ್ತೋಗ್ಬಿಡ್ತಪ್ಪ. ಎದಕ್ ಕೊಳಿತು? ಮಳೆ ಜಾಸ್ತಿ ಆಯ್ತಪ್ಪ. ಅಂದ್ರೆ ಹೋದ ವರ್ಷ ಮಳೆ ಜಾಸ್ತಿ ಆಗಿ ಲಾಸ್ ಆಗಿತ್ತು. ಲಾಸ್ ಆಗಿನಪ್ಪ. ಈ ವರ್ಷ ಮಳೆ ಇಲ್ದ ತ್ರಾಸ ಆದಪ್ಪ. 2 ಸಾಲ ಬೀಜ ಇಟ್ಟಿವಪ್ಪ. ಇಟ್ಬಿಟ್ಟು ಒಂದೊಂದು ಎಕರೆಗೆ ನಮ್ಮ 3 ಪ್ಯಾಕೆಟ್ ಅಂದ್ರೆ 6 ಪ್ಯಾಕೆಟ್ ಬೀಜ ಇಟ್ಬಿಟ್ಟು 6 ಪ್ಯಾಕೆಟ್ ಬೀಜ ಇಟ್ಬಿಟ್ಟು ಬೀಜ, ಕುಂಟೆ, ಗಳೆವು ಇವತ್ತಿಷ್ಟು ನೀಟ್ ಆಗಕ್ಕೆ ಕಾರಣ ಅಂದ್ರೆ ಇಷ್ಟೆಲ್ಲ ಕೆಲಸ ಮಾಡಿರಿ. ಇದ್ರದ್ದು ಖರ್ಚನೆ. ಇದ್ರದ್ದು ಖರ್ಚು ಕೂಡ 2 ಸಾಲ ಕಳೆವಾಗ್ಯದ. 2 ಸಲ ಕಳೆವಾಗ್ಯದ. ಗಳೆವು ಈ ಒಡೆ ಕತ್ತಿದ್ದಿ, ಈಗ ತಾನೇ ಗಳೆವು ಬಿಟ್ಟಿ ನಾನು ಬಂದವಾಗ. ಹಂಗಾಗಿ ಇನ್ನ ಗೊಬ್ಬರ ಕೊಟ್ಟಿಲ್ಲ. ಗೊಬ್ಬರ ಕೂಡ. ಗೊಬ್ಬರ ಕೊಡ್ಬೇಕಂತೀವಪ್ಪ. ಮಳೆ ಇಲ್ಲಪ್ಪ. ಮಳೆನ ನೆಂಬಿಕಂತ ಗೊಬ್ಬರ ಕೊಡ್ಬೇಕಂತ ಕುಂತೀವಪ್ಪ. ಮಳೆ ಇವತ್ತೇ ಬಂದ್ರೆ ನಾಳೆ ಗೊಬ್ಬರ ಕೊಡ್ತವಪ್ಪ. ಅಷ್ಟಕ್ಕಾಗಿ ಮಳೆ ನೆಂಬಿಕಂದು ಕುಂತೀವಪ್ಪ. ಮಳೆ ಮ್ಯಾಗ ನೋಡಂಗೆ ಇದಪ್ಪ. ಏನ್ ಮಾಡ್ತಾನ ನೋಡ್ಬೇಕಂತ ಮಾಡಿವಪ್ಪ. ಬರ್ತದ ಅಂತಾರೆ, ಬ್ಯಾರ ಬಾಲ ಕೇಳು, ಬರ್ತದ ಬರೋರಪ್ಪ. ಇನ್ನ ಇವ್ರಿಗೆ ನಮ್ಗೆ ಮಳೆ ಸೋಲತ್ ಸ್ವಲ್ಪ ಕಡಿಮೆ ಏನ್ ನಿನ್ನ ಹೆಸರೇನು? ಮಲ್ಲಿಕಾರ್ಜುನ. ಯಾವ ಊರು? ಅರವಿ ಬಸವಣ್ಣ ಕ್ಯಾಂಪ್. ಓಕೆ, ಇವಾಗ ನೀನು ಹತ್ತಿ ಇಟ್ಟಿದ್ಯಲ್ಲ, ಎಷ್ಟ್ ದಿನ ಆಯ್ತು ಹತ್ತಿ ಇಟ್ಟು? ತಿಂಗಳಾಯ್ತು. ಓಕೆ, 1 ತಿಂಗಳ ಬೆಳೆ ಐತಿ ಇವಾಗ. ನೀನು ಹೆಂಗೆ ಮಳೆಯನ್ನ ನಂಬ್ಕೊಂಡಿಟ್ಟೆ ಅಥವಾ ಹೆಂಗೆ ಏನು? ಒರ್ಪಿನಾಗ ಇಟ್ಟಿದ್ರಿ, ಮಳೆ ಬರ್ಲಿಲ್ಲ. ಒರ್ಪಿನಾಗ ಇಟ್ಟಿದ್ದೆ ಅಂದ್ರೆ ಒರ್ಪಲ್ಲೇ ಬೋದ್ಗೆಲ್ಲ ರೆಡಿ ಮಾಡಿದ್ನ. ಬಟ್ಟೆ ತೆಗೆದು ಮಳೆ ಬಂತು. ಅಂದ್ರೆ ಬೀಜ ಇಟ್ಟ ಮೇಲೆ ಮಳೆ ಬಂತು. ಮತ್ತೆ ಇದು ನಾಟದಲ್ಲಿ ಒಂದು ನೀರು ಬೋರ್ ಐತಾ? ಬೋರ್ ಐತಪ್ಪ. ಬೋರ್ ನೀರ್ ಹಾಕಿ ಅಂದ್ರೆ ಮಳೆಗೆ ನಾಟ್ಲಿಲ್ಲ. ಇದು ಮಳೆಗೆ ನಾಟಿಲ್ಲ, ಬೋರ್ ಬಿಟ್ಟಿದ್ದೆ. ಹೌದಪ್ಪ. ಈಗ 1 ತಿಂಗಳ ಬೆಳೆ ಐತೆ ಇದು? 1 ತಿಂಗಳ ಬೆಳೆ ಅದಪ್ಪ. ಓಕೆ, ಯಾವ್ದು ಇಟ್ಟಿದ್ದಿ ಬೀಜ? ಸ್ಪೈಡರ್. ಎಲ್ಲಿ ತಂದಿ? ಇಲ್ಲಿ ಗಾಲ ಚಂಡಿ ಮಗನಲ್ಲಿ. ಇಲ್ಲೇ ತಗೊಂಬಂದಿರಿ ಊರಲ್ಲಿ? ಓಕೆ, ಎಷ್ಟು ಒಂದು ಪ್ಯಾಕೆಟ್ ಎಷ್ಟದು? 750. 1 ಎಕರೆಗೆ ಈಗ ನಿಂದು 1 ಎಕರೆ ಅಲ್ಲ ಇದು? ಎಷ್ಟು ಪ್ಯಾಕೆಟ್ ಹೋಗಿ? 3 ಪ್ಯಾಕೆಟ್ ಇಟ್ಟಿದ್ದಿ. ಎಷ್ಟದ ಸಾಲು ಇದು? ಬೀಜದಿಂದ ಬೀಜಕ್ಕೆ ಎಷ್ಟು? 1 ಫೀಟ್ ಇಟ್ಟಿದ್ದೆ? ಎಷ್ಟು? 2 ಗೇಣ್ ಇಟ್ಟಿದ್ದೆ. ಓಕೆ, ಈಗ ಮಳೆ ಬಗ್ಗೆ ನೀನ್ ಏನ್ ಅಂದ್ರೆ ಮಳೆನ ನಂಬಿಕೊಂಡಿಟ್ಟೆ ಅಥವಾ ಏನು ಬೋರ್ ಐತೆ ಅನ್ನೋ ಧೈರ್ಯದ ಮೇಲೆ? ಬೋರ್ ಐತೆ ಅಂತ ಧೈರ್ಯ ಮೇಲೆ. ಬೋರ್ ಧೈರ್ಯ ಅಂದ್ರೆ ಮಳೆನ ನಂಬಿಕಿಲ್ಲಪ್ಪ. ನಿಮ್ ಜೊತೆಗೆ ಇಟ್ರಲ್ಲ ಇವರೆಲ್ಲ ಬೀಜ? ಎಲ್ಲಾರು ನಿಮ್ ಜೊತೆಗೆ ಇಟ್ಟು ತೋಸಿದ್ವೆಲ್ಲ ಹತ್ತಿ ನಾಟ್ಯಾವ? ತೋಸ್ಲಾರ್ದು ಸರಿಗ್ ನಾಟಿಲ್ಲ. ನೀನು ಹತ್ತಿಟ್ಟಿದ್ದೆ? ಓಕೆ, ಅಂದ್ರೆ ಇದು ಇವಾಗ ನಾಟಕತ್ತದ? ಇವಾಗ ನಾಟಕತ್ತದ. ಅಂದ್ರೆ ಲೇಟಾಗಿ ನೀರು ಬಿಟ್ಟು ಮಳೆ ನೋಡಿ ಸಾಕಾಗಿ ಮಳೆ ಬರಲ್ಲ ಇದೇನಂತಂದು ಬೋರ್ ನೀರ್ ಹಾಕಿ ಬೀಜ. ಅಂದ್ರೆ ಮಳೆ ನಂಬಿಕೊಂಡು ಬುಟ್ಟಿ ಮಳೆ ನಂಬಿ ಬುಟ್ಟಿ ದೇವಸ್ಥಾನ ಮಳೆ ಆಗ್ತಾನ. ಮಳೆ ಆಗ್ಲಾರ್ದ ಕಾರಣಕ್ಕ ಎಷ್ಟ್ ದಿನ ಆಯ್ತು ಬೀಜ ಇಟ್ಟು ನಿಂದು? 15 ದಿನ ಆಯ್ತು. 15 ದಿನ ಆಯ್ತು. ಅಂದ್ರೆ ಅದೊಂದು 1 ತಿಂಗಳ ಆಯ್ತು. ನಿಂದು 15 ದಿನ. ನಂದು 15 ದಿನ ಬೀಜ ಇಟ್ಟ ಮೇಲೆ ಮತ್ತೆ ನೀರಿಗೆ ಕಾಯ್ದೆ ಮಳೆ ಬರ್ತದ. ನಂದು ಮಳೆ ಬರ್ಲಾರ್ದ ಕಾರಣ ಮತ್ತೆ ಬುಟ್ಟಿ. ಇವಾಗ ಗ್ಯಾಪ್ ಇಡಕತ್ತಿದ್ದೆ? ಏನ್ ಹೇಳ್ತಿದ್ದೆ ಹತ್ತಿ ಬೆಳೆ ಬಗ್ಗೆ? ಲಾಭ ಆಯ್ತೋ ನಷ್ಟ ಆಯ್ತೋ? ಏನ್ ತೊಂದರೆಗಳು ಏನಿದಾವ ಹತ್ತಿ ಹೊಲ್ದಾಗ? ಏನಪ್ಪ ತೊಂದ್ರೆ, ಮಳೆ ಇಲ್ಲದ್ರೆ ಕಷ್ಟನೇ ಅದ. ಮಳೆ ಹೆಚ್ಚಿಗೆ ಆದ್ರೆ ಮಳೆ ಲಾಸ್. ಹೆಚ್ಚಿಗೆ ಆದ್ರೂ ಕಷ್ಟ, ಕಷ್ಟ. ಟೈಮ್ಗೆ ಆದ್ರೆ ಒಳ್ಳೇದು. ಟೈಮಿಗೆ ಆದ್ರೆ. ಹೋದ ವರ್ಷ ಏನ್ ಲಾಸ್ ಆಯ್ತಾ? ಏನ್ ಲಾಭ ಆಯ್ತಾ? ಹೋದ ವರ್ಷ ಲಾಸನೇ ಆಯ್ತು. ಲಾಸನೇ ಆಯ್ತು. ಮಳೆ ಜಾಸ್ತಿ ಆಗಿಸಿ ಹತ್ತಿ ಎಲ್ಲ ಉದ್ರಿ ಎಲ್ಲ ಲಾಸ್. ಎಲ್ಲ ಕಾಯಿಗಳೆಲ್ಲ ಕಾಯಿ ಎಲ್ಲ ಕೊಳ್ತೋಗಿ ಹೋದ ವರ್ಷ ಲಾಸ್ ಆಯ್ತು. ಈ ವರ್ಷ ಮಳೆ ಎಲ್ಲ ಲಾಸ್. ಮತ್ತೆ ಮಳೆ ಇದ್ರೇನೆ ಬೇಸಪ್ಪ. ಮಳೆ ಇಲ್ಲದ್ರೆ ರೈತರು ಏನ್ ಕಷ್ಟ ನೋಡಿ. ಇವಾಗ ಮಳೆ ಆದ್ರೆ ಬೇಸ್ ಬರ್ತದ, ಇಲ್ಲ ಮತ್ತೆ ನೀರ್ ಕಟ್ಬೇಕು. ಇದನ್ನ ನೀರ್ ಕಟ್ಲಿಲ್ಲ ಅಂದ್ರೆ ಹಿಂಗೆ ಸತ್ತ ಹೋಗ್ಬಿಡ್ತದೆ. ಸರಿ, ನಿಂದು ಬೋರ್ವೆಲ್ ಐತೆ, ನೀರ್ ಕಟ್ತೀನಿ, ಧೈರ್ಯ ಐತೆ. ನಾನು ಬೋರ್ ಇಲ್ದವ್ರ ಪರಿಸ್ಥಿತಿ ಇನ್ನೇನ್ ಮಾಡ್ಬೇಕ್ರಿ? ಇಲ್ಲಿ ತುಟ್ಟಿ ಲೀಸ್ 18-20 ಸಾವಿರ ಕೊಟ್ಟು ಲೀಸ್ ಕೊಟ್ಟು ಲೀಸ್ ಕೊಡ್ಬೇಕು. ಬೀಜ, ಗೊಬ್ಬರ, ಎಣ್ಣೆ ಎಲ್ಲ ನೋಡ್ಕೊ. ಮಳೆ ಹೋಯ್ತಪ್ಪ ಅಂದ್ರೆ ಲಾಸ್ ಎಲ್ಲ ಲಾಸು. ಸೊ ನೀನ್ ಬೋರ್ ಐತೆ, ನಿನ್ಗೆಲ್ಲ ಒಂದ್ ಧೈರ್ಯ ಐತ್ರಿ. ಬೋರ್ ಐತೆ, ಮಳೆ ಹೋದ್ರು ಕಟ್ಟಿಗೆ ಅಂತ ಅಷ್ಟು ಐತೆ. ಮಳೆ ಮೇಲೆನೆ ಜೀವನ. ಮಳೆ ಮೇಲೆ ಜೀವನ. ಬೋರ್ ಇಲ್ದವ್ರು. ಈಗ ಇಲ್ಲೇ ಪಕ್ಕದಲ್ಲಿ ಹೊಲಗ ಮಳೆ ಮ್ಯಾಗೆ ಜೀವನ. ಅವ್ರದ್ದು ಏನೇನು ನಾಟಿಲ್ಲ. ಎಷ್ಟ್ ದಿನ ಆಯ್ತು ಅವ್ರ ಬೀಜ ಇಟ್ಟು?
ಅವರು 1 ವಾರ ಆಗ್ಯದ. 1 ವಾರ ಆಗ್ಯದ. ಈಗ ಮಳೆನ ಕಾಯ್ಕೊಂತಿದ್ದಾರೆ. ಮಳೆ ಕಾಯ್ಕೊಂತಿದ್ದಾರೆ. ಮಾಡಾತದ ಮಳೆ ಬರೋಲ್ತು. ಅದು ಬೀಜ ಎಲ್ಲ ಒಳಗಾನೆ ಸತ್ತೋಗ್ಬಿಟ್ಟಾವ. ಏನಿಲ್ಲ. ಇಲ್ಲಿಗೆ 2 ಬೇರೆ ಆಯ್ತ್ರಿ. ಮತ್ತೆ 2 ಸಲ ಆಯ್ತು ಬೀಜ. 2 ಸಲ ಆಯ್ತು ಬೀಜ ಇಡಕ್ ಅವರು. 2 ಸಲ ಆದ್ರೂ ನಾಟಿಗೆ. ಬನ್ನಿ ವೀಕ್ಷಕರೇ, ಇಷ್ಟೊತ್ತು ನೀವು ನೋಡಿದ್ದು ಏನಪ್ಪಾ ಅಂತಂದ್ರೆ, ರೈತ ಮಳೆನ ನಂಬಿಕೊಂಡು ಬೀಜ ಇಟ್ಟು ಅವರ ಒಂದು ಜಮೀನಲ್ಲಿ ಬೋರ್ ಇದ್ದದಕ್ಕೆ ಬೋರಿನ ಆಸರೆಯಿಂದ ಇವತ್ತು ಒಂದಷ್ಟು ಖುಷಿನ ಕಾಣಂತ ರೈತರನ್ನ ನಾವು ಇಷ್ಟೊತ್ತು ನೋಡಿದ್ವಿ. ಈಗ ಬೋರ್ವೆಲ್ ಇಲ್ಲದೆ ಮಳೆನೇ ನಂಬಿಕೊಂಡು ಜೀವನ ಮಾಡೋಂಥ ರೈತನ ತೋರಿಸ್ತಾ ಇದ್ದೀನಿ. ಬನ್ನಿ ಅವರ ಕಷ್ಟನ ಕೇಳೋಣಂತ. ನಮಸ್ಕಾರ ಮಾರ್ಯಪ್ಪ. ನಮಸ್ಕಾರ ಗೌಡ್ರ. ಏನು ನಿಮ್ಮ ಹೆಸರೇನು? ಮಾರ್ಯಪ್ಪ ನೋಡ್ರಿ. ಇದೇ ಹರ್ವಿ ಅಲ್ಲ? ಹೌದ್ರಿ. ಓಕೆ. ಈ ವರ್ಷ ನೀನು ಹತ್ತಿ ಯಾವಾಗ ಇಟ್ಟಿ? ಏಸೇ ಸಲ ಆಯ್ತು? ಏನೇನಾಯ್ತು? ಇಡಕ್ಕೆ 2 ಸಲ ಆಯ್ತು. ಮೊದಲು ಇಟ್ಟಿದ್ದು ಏನಾಯ್ತು? ಮಳೆ ಬರಲ್ರಿ, ಫೇಲ್ ಆಯ್ತು. ಮೊದಲು ಮಳೆ ಇಟ್ಟದ್ದು ಬೀಜ ಫೇಲ್ ಆಯ್ತು, ಮಳೆನೇ ಬರ್ಲಿಲ್ಲ. ಓಕೆ. ಆಮೇಲೆ ಮತ್ತೆ ಮೊನ್ನೆ ವಾರ ಇಟ್ಟಿರಿ, ಮತ್ತೆ ಬೋರ್ ಚಾಲು ಮಾಡ್ರಿ. 1 ವಾರ ಆಯ್ತಾ ಇದ್ರನ್ನ ಇಟ್ಟು? ವಾರ ಆಯ್ತು. ಹಾ 1 ವಾರ ಆದ್ಮೇಲೆ ಈಗ ಹಸಿ ಕಾಣಕತ್ತದಲ್ಲ, ಇದೇನ್ ಬೋರ್ ನೀರ್ ಬಿಟ್ಟಿದೆ? ಬೋರ್ ನೀರ್ ಬಿಟ್ರಿ. ಈಗ ಅಂದ್ರೆ ಈಗ ಮಳೆ ಬರ್ಲಿಲ್ಲ ಅಂದ್ರೆ ನಾಡ್ತದಿಲ್ಲ ಇದು? ಮತ್ತೆ ಹಂಗೆ ಫೇಲ್ ಆಯ್ತಿದ್ರಿ. ಅಂದ್ರೆ 2ನೇ ಸಲ ಕೂಡ ಫೇಲ್ ಆಯ್ತದ. ನೀರ್ ಲಾಸ್ ಆಯ್ತಿತ್ತಲ್ಲ? ಕಂಡಂಗ್ ಲಾಸ್ ಆಯ್ತಿತ್ತು. ಯಾವ ಇಟ್ಟಿದ್ದಿ ಬೀಜ? ಇವೇ ಬೀಜ ಇಟ್ಟಿದ್ದೆ. ಓಕೆ. ಹಾ ಶಾನ್ವಿ ಅಂತೇಳಿ ಸೀಡ್ಸು. ಓಕೆ. ಹೆಂಗ್ ಇದು ಪ್ಯಾಕೆಟ್ ಎಷ್ಟು? 650. 650. ಓಕೆ. ಎಕರೆಗೆ ಎಷ್ಟು ಇಟ್ಟಿದೆ? ಎಕರೆ 3 ಇಟ್ರಿ. 3 ಇಟ್ಟಿದೆ. ಓಕೆ. 1 ಎಕರೆಗೆ 3 ಪ್ಯಾಕೆಟ್. ಅವಾಗಲೇ ಲಾಸು. ಅವಾಗ ಲಾಸ್. ಈಗ ಮತ್ತೆ 3 ಇಟ್ಟಿದೆ. ಮತ್ತೆ 3. ಓಕೆ. ಎಷ್ಟು ಎಕರೆ ಇಟ್ಟಿ ಟೋಟಲ್? 5 ಎಕರೆ. 5 ಎಕರೆ. 5 ಎಕರೆಗೆ ಅಂದ್ರೆ 5 3 15 ಪ್ಯಾಕೆಟ್ ಆಲ್ರೆಡಿ ಲಾಸ್ ಆಗ್ಯದ. ಈಗ ಮತ್ತೆ 15ನೇ ಪ್ಯಾಕೆಟ್ ಇಟ್ಟು 15 ಪ್ಯಾಕೆಟ್ ಇಟ್ಟು ಮಳೆನೇ ಮಳೆ ಕಾಯ್ದ್ರಿ, ಬರ್ಲಿಲ್ಲ. ಮತ್ತೆ ತೋಸಕತ್ತಿದ್ದಿ. ಬೋರ್ ಐತಿ. ಓಕೆ. ಬೋರ್ ಇದ್ದಿಲ್ಲ ಅಂದ್ರೆ ಬೋರ್ ಮತ್ತೆ ಯಾರು ಮಾಡಕ್ ಏನವ್ರಿ? ಮತ್ತೆ ಮಳೆ ಸಲ ಮಳೆ ಕುಂತು ಎಲ್ಲ ಸಾಕಾಯ್ತು. ಮತ್ತೆ ಏನ್ ಮಾಡಕ್ ಬೋರ್ ಇಲ್ಲಕ್ಕಂದ್ರೆ ಇದನ್ನು 15 ಪ್ಯಾಕೆಟ್ ವೇಸ್ಟ್ ಆಯ್ತು. ಎಲ್ಲ ಕೂಲಿ ಕಾಳು ಓಳು ಎಲ್ಲ ವೇಸ್ಟ್ ಆಯ್ತಿದ್ರಿ. ಓಕೆ. ಏನ್ ಹೇಳ್ತದ ಮಳೆ ಬಗ್ಗೆ? ಏನ್ ಹೇಳಕತ್ತಿದ್ವಿ? ಏನ್ ನಮ್ಮ ಮಳೆ ಮೊನ್ನೆ ಆಗಿದ್ದ ಸರಿ, ಮಳೆ ತಿರುಗಿ ಮಳೆನೇ ಬಂದಿಲ್ಲ ನಮ್ಮೂರಿಗೆ. ಏನ್ ಹೇಳ್ತಿ ಮಳೆ ಬಗ್ಗೆ? ನೀನ್ ಈ ವರ್ಷ ಜಾಸ್ತಿ ಆಯ್ತಂತಾರ ಇಲ್ಲ ಕಡಿಮೆ ಆದ ಮಳೆ? ಮಳೆ ಎಲ್ಲೇನು ಕೇಳಿ ಮಳೆ ಇಲ್ಲ. ಎಲ್ಲಿ ಉಗಾದಿ ಹೇಳಿಕೆಗಳಲ್ಲಿ ಚಾಲು ಆಗೈತೆ ಮಳೆ ಇಲ್ಲ ಅನ್ನೋದು. ಈ ವರ್ಷ ಬಹಳ ಕಷ್ಟ ಐತಿ. ಹತ್ತಿ ಮಾಡ್ತಾರ ಮತ್ತೆ ಏನಾರ? ಹತ್ತೆನ ಮಾಡ್ತಾರೆ. ವಾದರ್ಸದ ಹತ್ತೆನ ಮಾಡಿ ಹತ್ತಿ ಮಾಡಿದ್ವಿ. ಹೋದ ವರ್ಷ ಏನಾಯ್ತು? ವಾದರ್ಸ್ ಪರವಲ್ಲ. ಎಷ್ಟು ಎಕರೆ? ಎಷ್ಟು ಕ್ವಿಂಟಲ್ ಬಂತು? ವಾದರ್ಸ್ 70 ಕ್ವಿಂಟಲ್ ಐತ್ರಿ. ಎಷ್ಟು ಎಕರೆ? 5 ಎಕರೆ. 5 ಎಕರೆ 70 ಕ್ವಿಂಟಲ್. 15 ಅಂದ್ರೆ ಸ್ವಲ್ಪ ಕಾಯಿ ಕೋತೋದ್ರಿ ಯಾರ್ದು. ಆದ್ರೂ ಮಳೆ ಬಂದು ಮಳೆ ಜಾಸ್ತಿ ಆಗಿ ಇದಾಯ್ತು. ಹೌದ್ರಿ. ಅಷ್ಟಕ್ಕಷ್ಟೇ ಮಳೆ ಆಗಿದ್ದಿದ್ರೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಇನ್ನೊಂದ್ 20 ಕ್ವಿಂಟಲ್ ಆಗ್ತಿತ್ತೇನೋ. ಓಕೆ. ಅಂದ್ರೆ ಹೋದ ವರ್ಷ ಜಾಸ್ತಿ ಮಳೆ ಆಗಿ ಲಾಸ್ ಆಗಿದೆ. ಈ ವರ್ಷ ಮಳೆನ ಕಾಯಿ ಹಂಗಾಗೈತೆ. ಹೌದ್ರಿ. ಮತ್ತೆ ಮಳೆ ಕಾಯಂಗ ಮಳೆ ಇದನ್ನ ಸ್ಟಾರ್ಟಿಂಗ್ ದಿನಗಳಲ್ಲೇ. ಹೌದ್ರಿ. ಓಕೆ. ಈಗ ನಾಟಕ ಹಚ್ಚಾವ ನೀನು ಬೀಜ ಬಿಟ್ಟ ಮೇಲೆ? ನಾಟಕ ಹಚ್ಚಾವ್ರಿ. ಓಕೆ. ಇಲ್ಲಿ ಐತಲ್ಲ? ಓಕೆ. ಮಳೆಗೆ ಬಂದವ ಅಲ್ಲೆಲ್ಲಿ ಬಂದವ್ರಿ. ಓಕೆ. ನೀರ್ ಬಿಟ್ಟಕ್ಕೆ ಮತ್ತೆ ಅಷ್ಟೇ ಆದ್ರೆ ಇಲ್ಲಿನೂ ಬಂದೈತೆ. ಬಂದವ್ರಿ. ಈಗ ನೀರ್ ಬಿಟ್ಟು ಕೂಡಲೇ ಅಳ್ಕೊಂಡು ಮೇಲೆ ಬರ್ತದಲ್ಲ? ಬರಕತ್ತೇವ್ರಿ. ಒಂದೊಂದು ಬಂದವ್ರಿ, ಒಂದೊಂದು ಬಂದಿಲ್ಲ. ಇದು ಇನ್ನೂ ಬಂದಿಲ್ಲ. ಇಲ್ಲಿ ಈ ತರ ಗ್ಯಾಪ್ನು ಆಗ್ತಾವ. ಗ್ಯಾಪ್ ಆಗ್ತಾವ್ರಿ. ಓಕೆ. ಇದು ಬಂದೈತಿ ನೋಡ್ರಿ ಈಗ. ಓಕೆ. ಇದು ಬಂದಿಲ್ಲ. ಇಲ್ಲಿ ಐತಿ ಬೀಜ ಐತಿ. ಇದಕ್ಕೆ ನೀರ್ ತಗಲಿಲ್ಲ. ಓಕೆ. ಇದಕ್ಕೆ ಈಗ ನೀರ್ ಬಿಟ್ರೆ ನಾಟ್ಕಂತ. ಓಕೆ. ಏನ್ ಹೇಳಕ್ ಇಷ್ಟಪಡ್ತಿದ್ರಿ ರೈತರಿಗೆ? ಹತ್ತಿ ಮಾಡಂತ ರೈತರಿಗೆ ನಿನ್ ಕಡ್ಲಿಂದ ಏನನ್ನ ಹೇಳೋದಿದ್ರೆ? ಏನ್ ಹೇಳ್ತೀರಿ? ಎಲ್ಲ ಮಳೆ ಬೆಳೆ ಇಲ್ಲ, ಏನ್ ಮಾಡ್ತೀರಿ? ಮಳೆನೇ ನಂಬ್ಕೊಂಡು ಜೀವನ ಜೀವನ ಮಾಡ್ಕೊಂಡು ಕುಂತೀವಿ, ಏನ್ ಮಾಡುದು? ಈ ಹೊಲದವ್ರು ನೀವೇನಾ? ಅವ್ರು ನಮ್ಮವ್ರೆ. ನಿಮ್ಮವ್ರೆ. ಅದಿನ್ನ ತೋಸಿಲ್ರಿ ಅದು. ಓಕೆ. ಅದ ಹಂಗೆ ಅದ್ರಿ. ಅದಿನ್ನ ಹಂಗೆ ಅದ. ಅದೆರಡು ಬೇರೆ ಇಟ್ಟಾರ. 2 ಸಲ ಇಟ್ಟಾರ ಅದನ್ನ ಕೂಡ. ಈ ಮಳೆ ನಂಬ್ಕೊಂಡು ಹಂಗೆ ಕುಂತಾರ. ಅಂದ್ರೆ ನೀರ್ ಬಿಡಕ್ ಆಪ್ಷನ್ ಇಲ್ಲ ಅವ್ರಿಗೆ? ಇಲ್ರಿ. ಅಲ್ಲಿ ಬೇರೆ ಕಡೆಯಿಂದ ನೀರ್ ಬೋರ್ವೆಲ್ ಬಿಟ್ಕೊಂತೀನಿ ಅಂತ ಹೇಳ. ಓಕೆ. ಅವ್ರನ್ನು ಮಾತಾಡ್ಸಣ ಅಂತ ಹೇಳಿದೀನಿ. ಅವ್ರ ಏನೋ ಕಾರಣಾಂತರದಿಂದ ಕೆಲವು ಊರಿಗೆ ಮಾನಿಗೆ ಹೋಗ್ಯಾರ. ಸಾಯಂಕಾಲ ಬಂದ್ಮೇಲೆ ನೀರ್ ಬಿಟ್ರೆ ಅದೇನ ಕಾಣಿಸ್ತದ? ನೀರ್ ಬಿಡ್ಲಿಕ್ಕೆ ಮತ್ತೆ ಅದನ್ನು ಅಷ್ಟೇ. ಓಕೆ. ಓಕೆ. ಒಳ್ಳೇದಾಗ್ಲಿ ಮಾರಪ್ಪ. ಒಳ್ಳೆ ರೀತಿಯಲ್ಲಿ ಮಳೆ ಟೈಮಿಗೆ ಮಳೆ ಆಗ್ಲಿ ಅಂತ ನಾನು ಎಲ್ಲಾ ವೀಕ್ಷಕರ ಪರವಾಗಿ ಕೇಳ್ತಾ ಇದ್ದೀನಿ. ಚಲೋತ್ನಾಗ ಆಗ್ಲಿ, ಚಲೋ ಬೆಳೆಸ್ರಿ. ಬೆಳೆಸಿದ ಮೇಲೆ ಕೂಡ ವಿಡಿಯೋ ಮಾಡೋಣಂತ. ಎಲ್ಲ ಒಳ್ಳೇದಾಗ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ರೈತನ ಒಂದು ಕಣ್ಣೀರಿನ ಕಥೆ ಅಂತ ಹೇಳ್ಬೋದು. ಇನ್ನೊಬ್ಬ ರೈತನ ಒಂದು ಖುಷಿ ಅಂತ ಏನಂತಂದ್ರೆ, ಖುಷಿ ಅಂದ್ರೆ ಅಷ್ಟೊಂದು ಖುಷಿ ಅಂತಲ್ಲ, ಜಮೀನಲ್ಲಿ ಬೋರ್ವೆಲ್ ಇರೋಂಥ ರೈತರ ಒಂದು ಮನದಾಳದ ಮಾತುಗಳನ್ನ ಕೇಳಿದ್ರಿ. ಅವರು ಖುಷಿ ಏನಂತಂದ್ರೆ, ಅವ್ರಿಗೆ ಅನುಕೂಲ ಇರೋದ್ರ ಸಲುವಾಗಿ ಅವ್ರೇನು ಮಾಡಿದ್ರು, ಬೋರ್ವೆಲ್ ನೀರು ಬಿಟ್ಕೊಂಡು ಇವತ್ತು ಜಮೀನಲ್ಲಿ ಒಂದು ಸ್ವಲ್ಪ ಗ್ರೀನಿಶ್ ಆಗಿ ಕಾಣುವಂಥ ಬೆಳೆನ ನೋಡ್ತಾ ಇದ್ದಾರೆ. ಒಂದು ಹೆಲ್ದಿಯಾಗಿರೋಂಥ ಬೆಳೆನ ನೋಡ್ತಾ ಇದ್ದಾರೆ. ಬಟ್ ಮಳೆಯನ್ನು ನಂಬಿಕೊಂಡು ಕುಂತಿರೋಂಥ ರೈತರ ಕಥೆನೂ ಕೇಳಿದ್ರಿ. 2 ಸಲ ಬೀಜ ಇಟ್ಟು ಮಳೆನ ನಂಬಿಕೊಂಡು ಫೇಲ್ ಆದವ್ರನ್ನು ಕೂಡ ನೀವು ನೋಡಿದ್ರಿ. ಅವರು ಕೂಡ ಯಾವುದೋ ಒಂದು ಬೋರ್ವೆಲ್ ಅನುಕೂಲ ಮಾಡಿಕೊಂಡು ನೀರು ಬಿಡ್ತಾ ಇದ್ದಾರೆ. ಅಂದರೆ ಈ ವರ್ಷ ಮಳೆ
ಎಲ್ಲ ರೀತಿಯಿಂದ ತೊಂದರೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇವತ್ತು ಆಲ್ರೆಡಿ ಜೂನ್ 17ನೇ ತಾರೀಕು. ಇಲ್ಲಿಯವರೆಗೆ ಈ ಊರಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಹರ್ವಿ ಗ್ರಾಮದಲ್ಲಿ ಒಂದೇ ಮಳೆ ಆಗಿದೆ ಇಲ್ಲಿವರೆಗೆ. ಅದು ಹಸಿ ಮಳೆ ಅಂತ ಹೇಳ್ಬೋದು, ಹೇಳ್ದೇನೂ ಇರ್ಬೋದು. ಅಷ್ಟು ದೊಡ್ಡ ಹಸಿ ಮಳೆನೂ ಆಗಿಲ್ಲ. ಬಟ್ 11:26 ನೋಡಿದ್ರಲ್ಲ, ಇಂಥ ಮಧ್ಯಾಹ್ನ ಟೈಮಲ್ಲಿ ಬಿಸಿಲಿಲ್ಲ, ಬರೀ ಮೋಡ ಕವಿದ ವಾತಾವರಣ ಇದೆ. ಸೊ ಎಲ್ಲರೂ ಚಿತ್ತ ಮೋಡದ ಕಡೆ ಅಂತ ಹೇಳ್ಬೋದು ರೈತರ. ಈ ಮಳೆ ಟೈಮಿಗೆ ಆಗವಲ್ತು. ಈ ವರ್ಷ ಮಳೆ ತುಂಬ ಕಡಿಮೆ ಅಂತಲೂ ಹೇಳ್ತಾ ಇದ್ದಾರೆ. ಬಟ್ ರೈತರ ಸಂಕಷ್ಟ ಇಷ್ಟೇ ನೋಡ್ರಿ. ಆಮೇಲೆ ಗೊಬ್ಬರದ ರೇಟ್ ಕೂಡ ತುಂಬ ಅದೊಂಥರ ಚಿನ್ನದ ಬೆಲೆ ಏರಿದಂಗೆ ಏರಕತ್ತದ, ಅದನ್ನು ತೊಂದರೆ ಫೇಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ವೀಡಿಯೋದಲ್ಲಿ ಆ ಗೊಬ್ಬರದ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿ ಕೊಡಲಿಕ್ಕೆ ಬಯಸ್ತೀನಿ. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಡಿಯೋ. ಈ ರೈತನ ಸಂಕಷ್ಟ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನಿಸುತ್ತೆ. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ ಮುಂದುವರಿಸಿ ಅಂತ ಕೇಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ. ಯಾರಾದರೂ ಹೊಸದಾಗಿ ಬಂದು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಹೈಪ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಅಂತ ಕೈ ಮುಗಿದು ಕೇಳ್ತಾ ಇದ್ದೀನಿ. ಎಲ್ಲ ರೈತರಿಗೆ ಒಳ್ಳೆಯದಾಗಲಿ, ಮಳೆ ಬೆಳೆ ಚಲೋತ್ನಾಗ ಬರಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಜವಾನ್, ಜೈ ಕಿಸಾನ್.